ಕಲಬುರಗಿ ತಾಲೂಕಿನ ಹೇರೂರು ವಲಯದ ಜೋಗೂರು ಗ್ರಾಮದ ಮಾಶಾಸನ ಫಲಾನುಭವಿ ಶ್ರೀಮತಿ ಜಯಶ್ರೀ ಅವರಿಗೆ ಮಂಜೂರಾತಿ ಆದ ವಾತ್ಸಲ್ಯ ಮನೆ ಹಸ್ತಾಂತರ ಕಾರ್ಯಕ್ರಮ ನೆರವೇರಿತು. ಜಿಲ್ಲೆಯ ಗೌರವಾನ್ವಿತ ಜಿಲ್ಲಾ ನಿರ್ದೇಶಕರಾದ ಗಣಪತಿ ಮಾಳಂಜಿ ಅವರ ಯೋಜನೆಯ ವಿವಿಧ ಕಾರ್ಯಕ್ರಮಗಳ ಕುರಿತು ಹಾಗೂ ವಾತ್ಸಲ್ಯ ಕಾರ್ಯಕ್ರಮದಡಿಯಲ್ಲಿ ನಡೆಯುತ್ತಿರುವ ವಿವಿಧ ಕಾರ್ಯಕ್ರಮಗಳ ಕುರಿತು ಮಾಹಿತಿಯನ್ನು ನೀಡಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಜನಜಾಗೃತಿ ವೇದಿಕೆ ಅಧ್ಯಕ್ಷರು ಹಾಗೂ ಸರ್ಕಾರಿ ನೌಕರರು, ಗೃಹ ನಿರ್ಮಾಣ ಸಂಘದ ನಿರ್ದೇಶಕರು ಇತರರು ಉಪಸ್ಥಿತರಿದ್ದರು. ಎಲ್ಲರದು ಒಂದಾಯ್ತಲ್ಲ, ಇಲ್ಲಿನ ಒಂದು ಹೇಮಾವತಿ ಅಮ್ಮನವರ ಪಾದಾರವಿಂದಗಳಲ್ಲಿ ನಮಸ್ಕರಿಸಿ, ಈ ಜೋಗೂರು ಗ್ರಾಮದಲ್ಲಿ ಒಂದು ವಾತ್ಸಲ್ಯ ಮನೆಯ ಹಸ್ತಾಂತರ ಕಾರ್ಯಕ್ರಮದಲ್ಲಿ ನಾವೆಲ್ಲ ತೊಡಗಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ಇಂಥ ಪುಣ್ಯದ ಒಂದು ಕಾರ್ಯವನ್ನು ಧರ್ಮಸ್ಥಳದಿಂದ ಆಗ್ತಾ ಇದೆ ಅನ್ನೋದನ್ನು ನಾವೆಲ್ಲರೂ ಸಂಭ್ರಮಿಸ್ತಾ ಇದ್ದೇವೆ. ಎಲ್ಲಿ ಧರ್ಮಸ್ಥಳ, ಎಲ್ಲಿ ಜೋಗೂರು ಗ್ರಾಮ, ಇದನ್ನು ನೋಡಿದರೆ ಆ ಪುಣ್ಯದ ಸ್ಥಳ ಜೋಗೂರದಲ್ಲಿಯೂ ಕೂಡ ನೆಲೆಸಿದೆ, ನಮಗೂ ಕೂಡ ಆಶೀರ್ವಾದ ಪಡಿತಾ ಇದ್ದೇವೆ ಅನ್ನುವಂಥ ಭಾವ ನಮ್ಮಲ್ಲಿ ಆಗಿದೆ. ವಾತ್ಸಲ್ಯ ಅನ್ನುವಂಥ ಏನೋ ಹೆಸರಿಸಿಕೊಂಡು ಈ ಮನೆ ಯಾರು ನಿರ್ಗತಿಕರಿರ್ತಾರೆ, ವಯಸ್ಸಾದವರಿರ್ತಾರೆ, ಯಾರಿಗೂ ಕೂಡ ಇದರ ಒಂದು ಅನಾನುಕೂಲತೆಯಿಂದ ತಮ್ಮ ಕೊನೆಯ ಜೀವನ ಕಷ್ಟದಲ್ಲಿ ಕೊನೆಗೊಳ್ಳಬಾರದು ಅನ್ನುವಂಥದ್ದು ಧ್ಯೇಯವನ್ನು ಇಟ್ಟುಕೊಂಡು ಪೂಜ್ಯರು ಎಲ್ಲಿಯೂ ಕೂಡ ಇಂಥ ಮಾನವೀಯ ಮೌಲ್ಯಗಳನ್ನು ಹರಡಿಕೊಂಡು ಆ ಜೀವ ಕೊನೆಯ ಕ್ಷಣದಲ್ಲಿಯೂ ಕೂಡ ಒಳ್ಳೆಯ ರೀತಿಯಿಂದ ಸಾಯಬೇಕು, ಎಲ್ಲರ ಒಡಗೂಡಿ ಎಲ್ಲರ ಇರುವಂತೆ ಬದುಕಿ ಬಾಳಿ ಆ ನಂತರ ತನ್ನ ಕೊನೆಯ ಜೀವನವನ್ನು ಸಾಗಿಸಬೇಕು ಅನ್ನುವಂಥದ್ದು ಇಟ್ಕೊಂಡು ಆ ಪರಿಕಲ್ಪನೆಯಲ್ಲಿ ಅಮ್ಮನವರು ಈ ವಾತ್ಸಲ್ಯ ಅನ್ನುವಂಥದ್ದು ಮನೆ ಒಂದು ನಿರ್ಮಾಣ ಮಾಡಿ ಅವರಿಗೆ ಕೊಟ್ಟು ಧನ್ಯತೆಯನ್ನು ನಾವೆಲ್ಲ ಪಡ್ಕೊಂಡಿದ್ದೇವೆ. ಅದಕ್ಕಾಗಿ ಜೋಗೂರು ಗ್ರಾಮದಲ್ಲಿ ಇಂಥ ವಾತ್ಸಲ್ಯದ ಮನೆಯನ್ನು ಇವತ್ತಿನ ದಿವಸ ನಾವೆಲ್ಲ ಉದ್ಘಾಟನೆ ಮಾಡಿ ಇಲ್ಲಿಯ ಎಲ್ಲ ಜನರು ಸಾಮೂಹಿಕವಾಗಿ ಎಲ್ಲರೂ ಬಂದು ಅದನ್ನು ಕೈಜೋಡಿಸಿ ಒಳ್ಳೆಯ ಕ್ಷಣಕ್ಕೆ ನಾವೆಲ್ಲ ಸಾಕ್ಷೀಕರಿಸ್ತಾ ಇದ್ದೇವೆ. ಆ ಭಗವಂತನ ಮಂಜುನಾಥ ಸ್ವಾಮಿಯ ಅನುಗ್ರಹ ನಮ್ಮೆಲ್ಲರ ಮೇಲೆ ಇರಲಿ ಅಂತ ತಿಳ್ಕೊಂಡು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇಂಥ ಪುಣ್ಯದ ಕೆಲಸ ಯೋಜನೆಗಳನ್ನು ಸರ್ಕಾರ ಮಾಡದೇ ಇರುವಂಥ ಯೋಜನೆಗಳು ಕೂಡ ಅವರು ಮಾಡಿ ತೋರಿಸ್ತಾ ಇದ್ದಾರೆ. ಈ ಭಾಗದಲ್ಲಿ ನಾನು ಕಲ್ಯಾಣ ಕರ್ನಾಟಕದ ಭಾಗದಲ್ಲಿಯೂ ಕೂಡ ಇಂಥ ಬಿಸಿಲಿನ ಬೇಗೆಯನ್ನು ನೋಡಿಕೊಂಡು ಅವರು ನೀರಿನ ವ್ಯವಸ್ಥೆ, ಕೆರೆಯ ಹೂಳೆತ್ತುವ ಕೆಲಸ ಮಾಡೋದರ ಜೊತೆಗೆ ನೆರಳನ್ನು ಕೂಡ ಇಲ್ಲಿ ಬೇಕು ಅನ್ನುವಂಥದ್ದನ್ನು ಇಟ್ಟುಕೊಂಡು ಅನೇಕ ಗಿಡಮರಗಳನ್ನು ಹಚ್ಚುವಂಥದ್ದು, ಶಾಲಾ ಮಕ್ಕಳು ಯಾರಿಗೆ ದುರ್ಬಲರಿದ್ದಾರೋ ಅಂಥವರಿಗೆಲ್ಲ ಶಿಷ್ಯ ವೇತನವನ್ನು ಕೊಡುವಂಥದ್ದು, ಅಥವಾ ಮತ್ತೆ ಅಂಗವಿಕಲರು ಯಾರಾದರೂ ಇದ್ದರೆ ಅವರಿಗೆ ಬೇಕಾಗುವಂಥ ಸಲಕರಣೆಗಳನ್ನು ಕೊಡುವಂಥದ್ದು, ಇಂಥ ಹಲವು ಕಾರ್ಯಕ್ರಮಗಳು ಅವರಲ್ಲಿ ಇವೆ. ಇದರ ಜೊತೆಗೆ ಜನಜಾಗೃತಿ ವೇದಿಕೆಯನ್ನು ಮಾಡಿಕೊಂಡು ಮಧ್ಯವರ್ಜನ ಶಿಬಿರವನ್ನು ಕೂಡ ನಡೆಸಿಕೊಂಡು ಅವರ ಭಾಳ ಮುಂದಿನ ದಿನಗಳಲ್ಲಿ ಬಂಗಾರವಾಗಲಿ ಅಂತ ತಿಳ್ಕೊಂಡು ಹಾರೈಸಿ ಆಶೀರ್ವದಿಸ್ತಾ ಇದ್ದಾರೆ. ಇದಕ್ಕಿಂತ ಸೌಭಾಗ್ಯ ನಮಗೆ ಮತ್ತೇನು ಬೇಕು? ಇಂಥವು ಎಲ್ಲ ಕಾರ್ಯಕ್ರಮಗಳು ಈ ಭಾಗದಲ್ಲಿ, ನಾಡಿನಲ್ಲಿ ಅದರ ಪ್ರಯೋಜನವನ್ನು ನಾವೆಲ್ಲರೂ ಪಡ್ಕೋಬೇಕು ಅಂತ ತಿಳ್ಕೊಂಡು ಎಲ್ಲರಲ್ಲಿ ವಿನಂತಿಸ್ಕೊಳ್ತಾ ಇದ್ದೇವೆ.